ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮೇಷರಾಶಿಯು ರಾಶಿ ಚಕ್ರದ ಮೊದಲ ರಾಶಿಯಾಗಿದ್ದು ಇದು ಹೊಸ ಆರಂಭದ ಸಂಕೇತವಾಗಿದೆ. ಅಗ್ನಿತತ್ವವನ್ನು ಹೊಂದಿರುವ ಈ ರಾಶಿಯ ಅಧಿಪತಿ ಮಂಗಳ. ಧೈರ್ಯ, ಸಾಹಸ ಮತ್ತು ನಾಯಕತ್ವದ ಗುಣಗಳಿಗೆ ಮೇಷರಾಶಿಯವರು ಹೆಸರುವಾಸಿ. ಈ ರಾಶಿಯಲ್ಲಿ ಜನಿಸಿದವರು ಸ್ವಾಭಾವಿಕವಾಗಿಯೇ ಚೈತನ್ಯದ ಬುಗ್ಗೆ ಆಗಿರ್ತಾರೆ. ಮೇಷರಾಶಿಯವರ ಬದುಕಿನ ಪ್ರತಿ ಹಂತ ಕೂಡ ಒಂದು ಸಾಹಸಮಯ ಪಯಣದಂತೆ ಇರುತ್ತೆ. ಇವರು ಸೋಲನ್ನು ಒಪ್ಪುವವರಲ್ಲ, ಬದಲಾಗಿ ಸೋಲನ್ನು ಗೆಲುವಿನ ಸೋಪಾನವನ್ನಾಗಿ ಮಾಡಿಕೊಳ್ಳುವ ಕಲೆ ಇವರಿಗೆ ಕರಗತವಾಗಿದೆ. ಇನ್ನು ವ್ಯಕ್ತಿತ್ವದ ಗುಣಲಕ್ಷಣಗಳು. ಮೇಷರಾಶಿಯವರು ಸದಾ ಕ್ರಿಯಾಶೀಲರು. ಇವರಲ್ಲಿ ನಾಯಕತ್ವದ ಗುಣ ಹುಟ್ಟಿನಿಂದಲೇ ಬಂದಿರುತ್ತೆ. ಯಾವುದೇ ಕೆಲಸವನ್ನಾದರೂ ಕೂಡ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸುವ ಶಕ್ತಿ ಇವರಲ್ಲಿ ಇರುತ್ತೆ. ಇವರು ನೇರ ನಡೆನುಡಿಯವರು. ಮನಸ್ಸಿನಲ್ಲಿ ಯಾವುದನ್ನು ಕೂಡ ಇಟ್ಟುಕೊಳ್ಳದೆ ಸ್ಪಷ್ಟವಾಗಿ ಮಾತನಾಡೋದು ಇವರ ವಿಶೇಷತೆ. ಆದರೆ ಈ ನೇರ ಮಾತು ಕೆಲವೊಮ್ಮೆ ಇತರರಿಗೆ ಕಟುವಾಗಿ ಕಾಣಬಹುದು. ಇವರು ಯಾರ ಮೇಲೂ ಕೂಡ ಅವಲಂಬಿತ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಾವಲಂಬಿ ಜೀವನ ಇವರ ಮೊದಲ ಆದ್ಯತೆ. ಇವರಲ್ಲಿರುವ ಆತ್ಮವಿಶ್ವಾಸ ಅಸಾಧಾರಣವಾದದ್ದು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಇವರು ಎದೆಗುಂದೋದಿಲ್ಲ. ಸವಾಲುಗಳನ್ನು ಸ್ವೀಕರಿಸೋದು ಇವರಿಗೆ ಇಷ್ಟವಾದ ಹವ್ಯಾಸ. ಈ ರಾಶಿಯವರು ಸದಾ ಏನಾದರೂ ಹೊಸದನ್ನು ಮಾಡೋದಕ್ಕೆ ಬಯಸ್ತಾರೆ. ಸೃಜನಶೀಲತೆ ಮತ್ತು ಶ್ರಮ ಇವರ ಯಶಸ್ಸಿನ ಮೂಲ ಮಂತ್ರಗಳು. ಆದರೆ ಇವರಲ್ಲಿ ತಾಳ್ಮೆಯ ಕೊರತೆ ಇರುವುದು ಒಂದು ಸಣ್ಣ ಮೈನಸ್ ಪಾಯಿಂಟ್. ತಕ್ಷಣವೇ ಫಲಿತಾಂಶವನ್ನು ನಿರೀಕ್ಷೆ ಮಾಡೋದು ಇವರನ್ನು ಕೆಲವೊಮ್ಮೆ ಒತ್ತಡಕ್ಕೆ ದೂಡಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಜೀವನದಲ್ಲಿ ಮೇಷರಾಶಿಯವರು ಅತ್ಯುನ್ನತ ಸ್ಥಾನಕ್ಕೆ ಏರುವ ಹಂಬಲವನ್ನು ಹೊಂದಿರ್ತಾರೆ. ಮಂಗಳ ಗ್ರಹದ ಪ್ರಭಾವ ಇರೋದರಿಂದ ಇವರು ಪೊಲೀಸ್, ಸೇನೆ, ಕ್ರೀಡೆ, ಇಂಜಿನಿಯರಿಂಗ್ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣ್ತಾರೆ. ಇವರು ಯಾರಿಗೂ ಅಡಿಯಾಳಾಗೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಂತ ಉದ್ಯಮ ಅಥವಾ ಸ್ಟಾರ್ಟಪ್ಗಳಲ್ಲಿ ಇವರು ಅತಿ ಹೆಚ್ಚು ಸಾಧನೆಯನ್ನು ಮಾಡಬಲ್ಲರು. ಇವರಲ್ಲಿರುವ ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆಯು ಇವರನ್ನು ಉತ್ತಮ ವ್ಯವಸ್ಥಾಪಕರನ್ನಾಗಿ ಮಾಡುತ್ತೆ. ಕಚೇರಿಗಳಲ್ಲಿ ಇವರು ಸದಾ ಕ್ರಿಯಾಶೀಲರಾಗಿರ್ತಾರೆ ಮತ್ತು ತಮ್ಮ ಸಹೋದ್ಯೋಗಿಗಳಿಗೆ ಸ್ಫೂರ್ತಿಯಾಗಿರ್ತಾರೆ. ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕಾದಾಗ ಇವರು ತೋರುವ ಉತ್ಸಾಹ ಅಪಾರ. ಆದರೆ ಇವರು ಒಂದೇ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾಕೆಂದರೆ ಇವರಿಗೆ ಯಾವಾಗಲೂ ಕೂಡ ಸದಾ ಬೆಳವಣಿಗೆ ಮತ್ತು ರೋಮಾಂಚನ ಇರಬೇಕು. ಕಠಿಣ ಪರಿಶ್ರಮಕ್ಕೆ ಇವರು ಎಂದೂ ಹೆದರೋದಿಲ್ಲ. ಹೀಗಾಗಿಯೇ ಇವರ ಆರ್ಥಿಕ ಸ್ಥಿತಿಯು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಇವರ ಆರ್ಥಿಕ ಜೀವನ. ಮೇಷರಾಶಿಯವರ ಆರ್ಥಿಕ ಜೀವನ ಏರಿಳಿತಗಳಿಂದ ಕೂಡಿರುತ್ತೆ. ಇವರು ಹಣ ಸಂಪಾದನೆ ಮಾಡುವಷ್ಟೇ ವೇಗವಾಗಿ ಖರ್ಚು ಮಾಡ್ತಾರೆ. ಇವರಿಗೆ ಐಷಾರಾಮಿ ಜೀವನದ ಮೇಲೆ ಮೋಹ ಹೆಚ್ಚು. ಹೊಸ ಬಟ್ಟೆಗಳು, ಗ್ಯಾಜೆಟ್ಗಳು ಅಥವಾ ಪ್ರಯಾಣಕ್ಕಾಗಿ ಇವರು ಹಣವನ್ನು ನೀರಿನಂತೆ ಖರ್ಚು ಮಾಡಬಹುದು. ಆದರೆ ಇವರಲ್ಲಿರುವ ವಿಶೇಷ ಗುಣ ಏನಪ್ಪ ಅಂದರೆ ಹಣ ಕಳೆದುಕೊಂಡ್ರೂ ಕೂಡ ಅದನ್ನು ಮರಳಿ ಪಡೆಯುವ ಒಂದು ಸಾಮರ್ಥ್ಯ ಇವರಿಗೆ ಇರುತ್ತೆ. ಇವರು ಹೂಡಿಕೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಶೇರ್ ಮಾರ್ಕೆಟ್ ಅಥವಾ ರಿಸ್ಕ್ ಇರುವ ಕಡೆ ಹೂಡುವ ಮೊದಲು ತಜ್ಞರ ಸಲಹೆ ಪಡೆಯೋದು ಉತ್ತಮವಾಗಿರುತ್ತೆ. ವಯಸ್ಸಾದಂತೆ ಇವರು ಹಣದ ಮಹತ್ವವನ್ನು ಅರಿತು ಉಳಿತಾಯದ ಕಡೆ ಗಮನವನ್ನು ಹರಿಸ್ತಾರೆ. ಆದರೂ ಇವರ ಉದಾರ ಗುಣದಿಂದಾಗಿ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತೆ. ಇನ್ನು ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರು ಬಹಳ ಭಾವಜೀವಿಗಳಾಗಿರ್ತಾರೆ. ಇವರು ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಪೂರ್ಣ ಹೃದಯದಿಂದ ಮಾಡ್ತಾರೆ. ಇವರ ಪ್ರೇಮ ಜೀವನದಲ್ಲಿ ರೋಮಾಂಚನಕ್ಕೆ ಕೊರತೆ ಇರೋದಿಲ್ಲ. ಪ್ರೇಮಿಯನ್ನು ರಕ್ಷಣೆ ಮಾಡುವ ಮತ್ತು ಅವರಿಗೆ ಎಲ್ಲ ಸುಖಗಳನ್ನು ನೀಡುವ ಹಂಬಲ ಇವರಲ್ಲಿ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಇವರು ಸ್ವಲ್ಪ ಆಧಿಪತ್ಯ ಚಲಾಯಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಇದು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗಬಹುದು. ಆದರೆ ಇವರಲ್ಲಿರುವ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಸಂಬಂಧವನ್ನು ಗಟ್ಟಿಯಾಗಿರಿಸುತ್ತೆ. ಇವರು ತಮ್ಮ ಸಂಗಾತಿಯಿಂದಲೂ ಅಷ್ಟೇ ನಿಷ್ಠೆಯನ್ನು ಬಯಸ್ತಾರೆ. ಕುಟುಂಬದ ಜವಾಬ್ದಾರಿಗಳನ್ನು ಇವರು ಉತ್ತಮವಾಗಿ ನಿಭಾಯಿಸ್ತಾರೆ. ಇನ್ನು ಪೋಷಕರಾಗಿ ಇವರು ತಮ್ಮ ಮಕ್ಕಳಿಗೆ ಧೈರ್ಯ ಮತ್ತು ಶಿಸ್ತನ್ನು ಕೂಡ ಕಲಿಸ್ತಾರೆ. ಕುಟುಂಬದವರ ಏಳಿಗೆಗಾಗಿ ಇವರು ಎಷ್ಟು ಕಷ್ಟಪಡೋದಕ್ಕೆ ಸಿದ್ಧರಾಗಿರ್ತಾರೆ. ಇನ್ನು ಮೇಷರಾಶಿಯವರು ಸಾಮಾನ್ಯವಾಗಿ ಸದೃಢದ ಶರೀರವನ್ನು ಹೊಂದಿರ್ತಾರೆ. ಆದರೆ ಇವರಿಗೆ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಮೈಗ್ರೇನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇವರು ಸದಾ ಆತುರದಲ್ಲಿ ಇರೋದರಿಂದ ಸಣ್ಣ ಪುಟ್ಟ ಅಪಘಾತಗಳು ಅಥವಾ ಗಾಯಗಳಾಗುವ ಸಂಭವ ಇರುತ್ತೆ. ಇನ್ನು ಅಧಿಕ ರಕ್ತದೊತ್ತಡ, ಉಷ್ಣಾಂಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಬಹುದು. ಜಾಗರೂಕರಾಗಿರಬೇಕಾಗುತ್ತೆ. ಧ್ಯಾನ ಮತ್ತು ಯೋಗವನ್ನು ರೂಢಿಸೋದು ಅತ್ಯಗತ್ಯ. ಸಾಕಷ್ಟು ನೀರು ಕುಡಿಯೋದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಇವರ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ. ಇನ್ನು ಇವರ ಗ್ರಹಗತಿ ಮತ್ತು ಭವಿಷ್ಯದ ಬದಲಾವಣೆಗಳ ಬಗ್ಗೆ ಹೇಳೋದಾದರೆ ಪ್ರಸ್ತುತ ಗ್ರಹಗತಿಗಳ ಪ್ರಕಾರ ಮೇಷರಾಶಿಯವರಿಗೆ ಸುವರ್ಣ ಕಾಲ ಆರಂಭವಾಗಿದೆ ಎನ್ನಬಹುದು. ಶನಿ ಮತ್ತು ರಾಹುವಿನ ಸಂಚಾರ ಇವರ ಜೀವನದಲ್ಲಿ
ಕೆಲವು ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳಿಗೆ ಈಗ ಪರಿಹಾರ ಸಿಗುವ ಸಮಯ ಬಂದಿದೆ. ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಕೌಟುಂಬಿಕವಾಗಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಅದೃಷ್ಟದ ಅಂಶಗಳು ಹೇಳೋದಾದರೆ ಮೇಷರಾಶಿಯವರಿಗೆ ಕೆಂಪು ಬಣ್ಣವು ಅತ್ಯಂತ ಶುಭಪ್ರದವಾದದ್ದು. ಇದು ಇವರಲ್ಲಿರುವ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತೆ. ಮಂಗಳವಾರವು ಇವರ ಅದೃಷ್ಟದ ದಿನ. ಯಾವುದೇ ಶುಭ ಕಾರ್ಯವನ್ನು ಮಂಗಳವಾರ ಪ್ರಾರಂಭ ಮಾಡಿದರೆ ಜಯ ನಿಶ್ಚಿತ. ಅದೃಷ್ಟ ಸಂಖ್ಯೆ 1, 9 ಮತ್ತು 8. ಮಾಣಿಕ್ಯ ಅಥವಾ ಹವಳವನ್ನು ಧರಿಸುವುದು ಇವರಿಗೆ ಮಾನಸಿಕ ಶಾಂತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ. ಆದಾಗ್ಯೂ ಯಾವುದೇ ರತ್ನವನ್ನು ಧರಿಸುವ ಮೊದಲು ಜ್ಯೋತಿಷ್ಯಗಳ ಸಲಹೆ ಪಡೆಯೋದು ಉತ್ತಮವಾಗಿರುತ್ತೆ. ಇನ್ನು ಸಲಹೆ ಮತ್ತು ಪರಿಹಾರಗಳು ಏನು ಅಂತ ಹೇಳೋದಾದರೆ, ಮೇಷರಾಶಿಯವರು ತಮ್ಮ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿಕೊಳ್ಳುವುದು ಅತ್ಯಗತ್ಯ. ಅವಸರದ ನಿರ್ಧಾರಗಳು ಭವಿಷ್ಯದಲ್ಲಿ ತೊಂದರೆ ನೀಡಬಹುದು. ಬೇರೆಯವರ ಮಾತುಗಳನ್ನು ಕೇಳುವ ತಾಳ್ಮೆಯನ್ನು ಬೆಳೆಸಿಕೊಳ್ಬೇಕು. ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಇವರ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತೆ. ಮೇಷರಾಶಿಯವರು ಜಗತ್ತನ್ನು ಆಳೋದಕ್ಕೆ ಹುಟ್ಟಿದವರು. ನಿಮ್ಮಲ್ಲಿರುವ ಅದಮ್ಯ ಚೇತನವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ಮುಟ್ಟಿದೆಲ್ಲ ಕೂಡ ಚಿನ್ನವಾಗುತ್ತೆ. ಕಷ್ಟಗಳು ಬಂದಾಗ ಧೃತಿಗೆಡಬೇಡಿ, ಯಾಕೆಂದರೆ ಕಷ್ಟಗಳೇ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡೋದು. ನಿಮಗೆ ಉತ್ತಮವಾದ ಭವಿಷ್ಯವಿದೆ ಮತ್ತು ಜೀವನದ ಚಿತ್ರಣವನ್ನು ಈ ವಿಡಿಯೋ ನೀಡುತ್ತೆ. ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆ ಶ್ರೀರಾಮನ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.